ನಾವು ಸುಮಾರು 40-45 ವರ್ಷ 1952ನೇ ಇಸವಿಯಲ್ಲಿ ಇಲ್ಲಿ ಬಂದು ನಾವು ನೆಲೆಯಾಗಿ ನಮ್ಮ ಕೃಷಿ ಗೇರು ಬೀಜ, ರಬ್ಬರು ಇತ್ಯಾದಿ ಕೃಷಿಗಳನ್ನು ಮಾಡಿಕೊಂಡು ನಾವು ಇಲ್ಲಿ ವಾಸವಾಗಿದ್ದೆವು. ನಮ್ಮ ಇದು ಜಾಗವನ್ನು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಮುಟ್ಟುಗೋಲು ಮಾಡಿಕೊಂಡು ಅದರಲ್ಲಿದ್ದ ರಬ್ಬರನ್ನು ಸುಮಾರು 400 ಅಷ್ಟು ರಬ್ಬರ್ ಗಿಡಗಳನ್ನು ಟ್ಯಾಪಿಂಗ್ ಮಾಡಲು ಬಂದಂಥ ಮರಗಳನ್ನು ನಾಶ ಮಾಡಿ ಕಡಿದುಕೊಂಡು ಹೋಗಿದ್ದಾರೆ. ಅದು ಬೇಲಿ ಹಾಕಿ ಅವರು ಮುಟ್ಟುಗೋಲು ಮಾಡಿಕೊಂಡು ನಮ್ಮನ್ನು ಪ್ರವೇಶ ಮಾಡೋದಾಗಿ ಫುಲ್ಲು ಅಗಾರ ತೆಗೆದು ಫುಲ್ಲು ಜಾಗಕ್ಕೆ ಪ್ರವೇಶ ಮಾಡೋದಾಗಿ ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ಈಗ ಪಳೆಯುಳಿಕೆಯಾಗಿ ಉಳಿದಂಥ ಗೇರು ಬೀಜ, ರಬ್ಬರು ಹಾಗೆ ಉಳಿದಂಥ ಚಿಕ್ಕ ಚಿಕ್ಕ ಗಿಡಗಳು ಉಳಿದಿದೆ. ಅದನ್ನು ಸುಭಾಷ್ ಮತ್ತು ಅವರ ಸಂಘ ಪರಿಪಾಲಕರು ತಾಲೂಕು ಆಫೀಸಿಗೆ ಬಂದು ಅಮ್ಮನ ಹೆಸರಲ್ಲಿ ಅಕ್ರಮ ಸಕ್ರಮ ಆದಂಥ ಜಾಗವನ್ನು ಅವರು ತಡೆ ಹಿಡಿದು ಇದು ಅಕ್ರಮ ಸಕ್ರಮ ಆಗಬಾರ್ದು ಅಂತೇಳಿ ನಿಲ್ಲಿಸಿ ಅದನ್ನು ಅವರು ಇದರಲ್ಲಿ ಅಗಾರ ಹಾಕೊಂಡು ಬಿಟ್ಟಿದ್ದಾರೆ. ನಮಗೆ ಪ್ರವೇಶ ಮಾಡಿದಾಗೆ ನಮ್ಮನ್ನು ಇದು ಮಾಡಿದ್ದಾರೆ. ನಮ್ಮ ಕೃಷಿಯೆಲ್ಲ ನಾಶ ಮಾಡ್ಕೊಂಡಿದ್ದಾರೆ. ಕಾವಂದರ ಹತ್ರ ಹೋಗಿ ನಾವು ನಮ್ಮ ತಂದೆಯವರು ಕೇಳಿಕೊಂಡಾಗ ನಮ್ಮ ಮಕ್ಕಳಿಗೆ ಜಾಗ ಇಲ್ಲ, ನಮ್ಮ ಜಾಗವನ್ನು ಬಿಟ್ಕೊಡಿ ಅಂತೇಳಿ ನನ್ನ ತಂದೆಯವರಾದ ತಂಗಪ್ಪನವರು ಅವರ ಕಾವಂದರ ಹತ್ರ ಅವರಿಗೆ ಕಾಣಿಕೆ ಇಟ್ಟು ಬೇಡ್ಕೊಂಡಾಗ ಅವರು ಹೇಳಿದರು, ನೀನು ಏರ್ಂಬೆ ಬರ್ರವಂತನ ಆಯನಡೆ ಪೂ ಏನಡೆ ದೈವತ್ತು ಅಂತೇಳಿ ಅವ್ಯಾಚವಾಗಿ ಹೇಳಿ ಅವರು ಸುಭಾಷ್ ಅದಕ್ಕೆ ಕೇಳುವಾಗ ಸುಭಾಷ್ ಬರಲಿಕ್ಕೆ ಹೇಳಿದ್ರು. ನಡಪು ಆಯನಡೆ ನಡಪು ಅಂತೇಳಿ ಅವರು ಅವರ ಬಳಿ ಕಳಿಸಿಬಿಟ್ಟು ಅವರು ನಮಗೆ 15,000 ರೂಪಾಯಿಯನ್ನು ರಬ್ಬರು ಕಡದರ ಇದರಲ್ಲಿ 15,000 ರೂಪಾಯಿ ಒಂದು ಇದು ಕೊಟ್ಟು ಕಳಿಸಿದರು. ಮತ್ತು ನೀನು ಬಾ, ಜಾಗ ಎಲ್ಲ ಆದ ಮೇಲೆ ಅಕ್ರಮ ಸಕ್ರಮ ನಮ್ಮ ಇದಾದ ಮೇಲೆ ನಿನ್ನ ಹೆಸರಿಗಾಗಿ ನನಗೆ ಬರೆದು ಕೊಡಲಿಕ್ಕೆ ಆಗುವಾಗ ನೀನು ನನ್ನ ಹತ್ರ ಬಾ ಅಂತೇಳಿ ಹೇಳಿದ್ದಾರೆ. ಈಗ ಒಟ್ಟು ಎಷ್ಟು ಜಾಗ ಇರ್ಬೋದು? ನೀವು ಎಷ್ಟು ಎಕರೆಗೆ ಅಕ್ರಮ ಸಕ್ರಮ ಕೊಟ್ಟದ್ದು? ಸುಮಾರು 4 ಎಕರೆ ಜಾಗದಷ್ಟು ಅಕ್ರಮ ಸಕ್ರಮ ಮಾಡ್ಕೊಂಡು. ಎಷ್ಟನೇ ಇಸ್ವಿಯಲ್ಲಿ ಕೊಟ್ಟದ್ದು? ಅದು ಸುಮಾರು ಅಕ್ರಮ ಸಕ್ರಮ ನಮಗಾಗಿ ಒಂದು 25-26 ವರ್ಷ ಆಯಿತು. ನಿಮಗೆ ಆಗಲಿಲ್ಲ? ಆಗಲಿಲ್ಲ. ಅದನ್ನು ಸ್ಟೇಗೊಳಿಸಿ ಅದು ಅವರಿಗೆ ನಮಗೆ ಆಗಬಾರ್ದು ಅಂತೇಳಿ ನಿಲ್ಲಿಸಿದ್ರು. ಆಗಿದೆ. ಅದು ಸಿಟ್ಟಿಂಗ್ ಆಗ್ಲಿಕ್ಕೆ ಆಗುವಾಗ ನಮ್ಮನ್ನು ತಡೆ ಹಿಡಿದ್ರು. ಅದು ಸಿಟ್ಟಿಂಗ್ ಆಗೋದು ಬೇಡ, ಸಿಟ್ಟಿಂಗ್ ಆಗ್ಲಿಕ್ಕೆ ಬಿಡಲಿಲ್ಲ ಅವರು. ಅಕ್ರಮ ಸಕ್ರಮಕ್ಕೆ ಅರ್ಜಿ ಕೊಟ್ಟಿದ್ರು. ನಿಮ್ಮ ಹೆಸರಿಗೆ? ತಾಯಿ ಹೆಸರಿಗೆ ಆಗಿದೆ. ತಾಯಿ ಹೆಸರಿಗೆ ಆಗಿದೆ? ದಾಖಲೆ ಇದೆ? ದಾಖಲೆ ಇದೆ. ಅದರದ್ದು ನಕ್ಷೆ ಎಲ್ಲ ಆಗಿ ಕಟ್ಟಿಂಗ್ ಎಲ್ಲ ಆಗಿದೆ. ಹಾಗಾದ್ರೆ ನಿಮ್ಗೆ ಇದರಲ್ಲಿ ಪ್ರವೇಶ ಮಾಡಿ ಮತ್ತು ನೀವು ಕೃಷಿ ಮಾಡಲಿಕ್ಕೆ ತಡೆ ಯಾಕೆ? ಅವರು ಬೇಲಿ ಹಾಕೊಂಡಿದ್ದಾರೆ. ಸುಭಾಷು ಮತ್ತು ಅವರು ನಮ್ಮನ್ನು ಎದುರಿಸಿ ನಮ್ಮನ್ನು ಒಳಗೆ ಬರಲಿಕ್ಕೆ ಬರದಾಗೆ ನಮ್ಮನ್ನು ಎದುರಿಸಿದ್ದಾರೆ. ಹೆಗಡೆಯಲ್ಲಿ ಮಾತಾಡ್ಲಿಕ್ಕೆ ಬಿಡಲಿಲ್ಲ. ಒಂದ್ರ ಹತ್ರ ಮಾತಾಡಿಲ್ಲ, ಹೆಗಡೆಯಲ್ಲಿ ಮಾತಾಡ್ಲಿಕ್ಕೆ ಬಿಡಲಿಲ್ಲ. ಅಲ್ಲಿ ಹೋಗಿ ಅವರು ಸುಭಾಷ್ ಮತ್ತು ಬಾಲಕೃಷ್ಣ ಅವರ ಮಾತಾಡ್ಲಿಕ್ಕೆ ಅಂದರೆ ಎಲ್ಲ ಅವರೇ ನೋಡ್ಕೊಳ್ತಾರೆ. ನಮಗೆ ನಲ್ಲಿ ಮಾತಾಡಬೇಡ, ಅವರಲ್ಲಿ ಮಾತಾಡ್ಲಿಕ್ಕೆ ಹೇಳಿದ್ದಾರೆ ಅವರು. ಹಾಗೆ ಅದು ತಾಯಿ ಹೆಸರಲ್ಲಿ ಇರೋದನ್ನು ಮತ್ತೆ 15,000 ರೂಪಾಯಿ ಕೊಟ್ಟು 5 ಎಕರೆ ಜಾಗ ಇದೆ. ಅದನ್ನು ರಬ್ಬರಲ್ಲಿ ನಟ್ಟು ನಾವು ಇದು ಮಾಡಿದ್ವಿ. ಅಕ್ರಮ ಸಕ್ರಮ ನಮ್ಮ ಹೆಸರು ಆಗಿತ್ತು. ಅದನ್ನು ಅವರ ಇದಕ್ಕೆ ಮಾಡಿಕೊಂಡವರು ನಮಗೆ ಆದರೆ ನಿಮ್ಮ ಹೆಸರಿಗೆ ಆದರೆ 2 ಲಕ್ಷ ಕೊಡ್ತಾರೆ ಅಂತ ಹೇಳಿದ್ದಾರೆ ಅವರು. ಅಂದರೆ ನಿಮ್ಮ ಹೆಸರಿಗೆ ಆಗಲಿಲ್ಲ? ನಾವು ಅಕ್ರಮ ಸಕ್ರಮ ಅಮ್ಮನ ಹೆಸರಿಗೆ ಆಗಿದೆ. ಮತ್ತೆ ಅವರು ಸೈನ್ ಹಾಕಿ ತಗೊಂಡಿದ್ದಾರೆ ಅವರು. ಹಾಗೆ. ನಿಮ್ಮ ಹೆಸರು? ರಾಜೇಂದ್ರ ಪ್ರಸಾದ್ ಅಂತ. ನಿಮ್ಮ ಹೆಸರು? ನನ್ನ ಹೆಸರು TB ಅರವಿಂದ್ರ ಕುಮಾರ್. ಈ ಸ್ಥಳಕ್ಕೆ ಹೆಸರು ಇಲ್ಲಿಗೆ? ಇಲ್ಲಿ ಬೊಳಿಯಾರ ಅಂತೇಳಿ. ಈ ಸರ್ವೆ ನಂಬರ್ ಎಷ್ಟಿದು? 257. ನೀವು ಈಗ ಉದ್ಯೋಗ ಏನು ಮಾಡ್ತಿದ್ದೀರಿ? ನಾನು ಆಟೋದಲ್ಲಿ ಡ್ರೈವರ್ ಆಗಿದ್ದೇನೆ ಸರ್. ಇಲ್ಲಿಂದ ರಸ್ತೆಗೆ, ಮುಖ್ಯ ರಸ್ತೆಗೆ ಎಷ್ಟು ದೂರ ಇದೆ? 1 ಕಿಲೋಮೀಟರ್ ದಾರಿ ಇದೆ ನಮ್ಮ ಮನೆಯಿಂದ, ತಾಯಿ ಮನೆಯಿಂದ. ಈ ಜಾಗದಿಂದ ಸುಮಾರು 3.25 ಕಿಲೋಮೀಟರ್ ಅಲ್ಲಿವರೆಗೂ ಇವರು ರಸ್ತೆ ಬದಿವರೆಗೂ ಸುಮಾರು ಸರ್ವೆ ನಂಬರು 260ರವರೆಗೂ ಅಗಾರ ಮಾಡ್ಕೊಂಡಿದ್ದಾರೆ. ಫುಲ್ ಬಾಬು ಮಲಕುಡಿಯ ಮತ್ತು ಕುಡುಪ ಮಲಕುಡಿಯ, ಹಣ್ಣು ಮಲಕುಡಿಯ ಎಂದು 3 ಜನ ಇಲ್ಲಿ ವಾಸವಾಗಿದ್ರು. ಅವರನ್ನೆಲ್ಲ ಎಬ್ಬಿಸಿ ಬಿಟ್ಟಿದ್ದಾರೆ. ಅವರು ಕೃಷಿ ಮಾಡಿದ್ದಲ್ಲ, ಆ ಕಡೆ ತುಂಬಾ ತೋಟ, ಅಡಿಕೆ ತೋಟ ಎಲ್ಲ ಇದೆ. ಅದೆಲ್ಲ ಅವರೆಲ್ಲ ಮುಟ್ಕೊಂಡು ಮಾಡ್ಕೊಂಡಿದ್ದಾರೆ. ಅದೆಲ್ಲ ಸರ್ಕಾರಿ ಭೂಮಿ? ಸರ್ಕಾರಿ ಭೂಮಿ. ಅವರು ಅಕ್ರಮ ಸಕ್ರಮ ಕೊಟ್ಟಿದ್ದಾರೆ? ಅವರು ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸ್ತದೆ ಅದು. ಮತ್ತೆ ಅವರು ಕೃಷಿ ಮಾಡಿದ್ರು, ಅದೆಲ್ಲ ಅವರನ್ನು ಮತ್ತೆ ಇಲ್ಲಿ ಓಡಿಸಿಬಿಟ್ರು. ಈಗ ಸಾಧಾರಣ ಇವರು ಎಷ್ಟು ಎಕರೆಗೆ ಸುತ್ತಲೂ ಬೇಲಿ ಹಾಕಿದ್ರು? 40 ಎಕರೆ, 30-35 ಎಕರೆ
ಹಾಕಿರ್ಬೋದು. ಹಾಕಿರ್ಬೋದು. ಅವರ ವರ್ಗ ಸ್ಥಳ ಏನಾದ್ರು ಉಂಟಾ ಹೆಗ್ಡೆ ಅವರದ್ದು ಇಲ್ಲಿ? ಅವರದ್ದು ವರ್ಗ ಸ್ಥಳ ತೆಂಗಿನ ತೋಟ ಒಂದು 2.5-3 ಎಕರೆ. ಮತ್ತೆ ಇಲ್ಲಿಂದ ಒಂದು ಆರ್ಮುಗಂ ಲಕ್ಷ್ಮೀ ಕೇಶವನ್ ಅಂತೇಳಿ ಅವರಿಂದ ಜಾಗ ತಗೊಂಡದ್ದು ಸುಮಾರು 2 ಎಕರೆಯಷ್ಟು ಜಾಗ ಬರ್ಬೋದು. ಅದಿದೆ. ಅದರದ್ದು ಕುಮ್ಕಿ ಅಂತ ಹೇಳಿ ಹಾಗೆ ಹೀಗೆ ಅಂತ ಹೇಳಿ ಅವರು ಫುಲ್ ಫಾರೆಸ್ಟ್ ಅನ್ನೇ ಬೌಂಡ್ರಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಫಾರೆಸ್ಟ್ ಲ್ಯಾಂಡ್ ಮಾತ್ರ ಅಥವಾ ಸರ್ಕಾರಿ ಭೂಮಿ? ಫಾರೆಸ್ಟ್ ಲ್ಯಾಂಡ್ ಅಲ್ಲ, ಫಾರೆಸ್ಟ್ ಲ್ಯಾಂಡ್ ಅಲ್ಲ, ಸರ್ಕಾರಿ ಭೂಮಿ. ಈಗ ಇದು ಅಕ್ರಮ ಸಕ್ರಮ ಆದ ನಂತರವೂ ಕೂಡ ಅಲ್ಲಿಂದ ಅವ್ರನ್ನ ಓಡಿಸಬೇಕಾದ್ರೆ ಅವ್ರು ಏನಾದರೂ ಅದಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ಅವರಿಗೆ ಅವರು ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಅವರಿಗೆ ಅಂತ ಶಕ್ತಿ ಇಲ್ಲದವರು, ಅಶಕ್ತರಾಗಿದ್ರು. ಅವರಲ್ಲಿ ಫೈಟ್ ಮಾಡುವಂತ ಶಕ್ತಿ ಇಲ್ಲ ಇದ್ದವರು. ಈಗಲೂ ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ? ಇಲ್ಲ, ಅವರು ಕೆಲಸ ಎಲ್ಲ ಬಿಟ್ಟಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಈಗ ಅವರು? ಅವರಿಗೆ ಒಂದು ತೊಟ್ಲ ನಿಟ್ಲೆ ಕಡೆ ಇಬ್ರು ನಿಟ್ಲೆ ಕಡೆ ಇದ್ದಾರೆ. ಒಬ್ರು ಬರಂಗಾಯ, ಒಂದು ಮತ್ತೆ ಇರ್ನಾಡಿ ಕಡೆ ಒಬ್ಬರಿದ್ದಾರೆ. ಅದು ಮನೆ ಮಕ್ಕಳಲ್ಲಾಗಿ ಡಿವೈಡ್ ಆಗಿದ್ದಾರೆ. ಇಲ್ಲಿಗ ಇದು ನಮ್ಮ ಕಂದಾಯ ಇಲಾಖೆಯವರು ಬಂದು ಇದನ್ನ ಅತಿಕ್ರಮಣ ಆದದ್ರ ಬಗ್ಗೆ ಹೆಗ್ಡೆವರಿಗೆ ಯಾವುದೇ ರೀತಿ ನೋಟಿಸ್ ಕೊಡೋದು ಅಥವಾ ಇನ್ನೊಂದು ಎಕ್ಸ್ಟ್ರಾ ಮಾಡಲಿಲ್ಲ? ಗೊತ್ತಿಲ್ಲ. ಅದು ಯಾವುದು ಪ್ರವೇಶ ಅಂತದ್ದು ಯಾರು ಬರಲಿಲ್ಲ. ನಾವು ಬೇಲಿ ಹಾಕೊಳ್ಳುವಾಗ ಇಲ್ಲಿ ಸ್ವಲ್ಪ ಒಳಗಡೆ ಫಾರೆಸ್ಟ್ ಬಿಟ್ಟು ಒಂದು ಸಂಕಲೆ ಅಷ್ಟು ಒಳಗೆ ಬೇಲಿ ಹಾಕುವಾಗ ಫಾರೆಸ್ಟ್ ಬಂದು ಬೇಲಿ ಎಲ್ಲ ಕಿತ್ತಾಕೊಂಡು ಹೋಗಿದ್ರು. ಆದ್ರೆ ಇವರು ಬೇಲಿ ಫಾರೆಸ್ಟ್ ನ ಗುಪ್ಪೆವರೆಗೂ ಹಾಕಿದ್ದು ಯಾರು ಅದಕ್ಕೆ ತಡೆ ಮಾಡಲಿಲ್ಲ. ಈಗ ಗುಪ್ಪೆಯಲ್ಲಿ ಮೊದಲಿದ್ದ ಸ್ಥಳದಲ್ಲಿ ಉಂಟು, ಅದರ ವ್ಯತ್ಯಾಸ ಆಗಿದೆ? ಗುಪ್ಪೆಯಲ್ಲೇ ಉಂಟು. ಕೆಳಗಡೆ ಅಲ್ಲೆಲ್ಲ ಹೊರಗಿನ ಸೈಡ್ನ ತೋಟದ ಬದಿಯಿಂದ ಗುಪ್ಪೆಯ ಹೊರಗಡೆಯಿಂದಲೇ ಬೇಲಿ ಆಗಿದೆ. ತಂತಿ ಬೇಲಿ ಎಳೆದು ಬಿಟ್ಟಿದ್ದಾರೆ. ಅವ್ರು ಏನ್ ಕೃಷಿ ಮಾಡಿದ್ದಾರೆ? ಯಾರು? ಹೆಗ್ಡೆ ಅವರು ತೆಂಗಿನ ತೋಟ, ಕಾಫಿ, ಕೊಕ್ಕೋ ಹಾಕಿದ್ದಾರೆ. ಅದಕ್ಕೆ ಬೇಕಾದ ಸೊಪ್ಪು ತರಗೆಲೆ ಬಾಕಿದೆಲ್ಲ ಕೂಡ ಇದರಿಂದ ತೆಗಿತಾರೆ. ಅವರು ಹೇಳುದು ಇದು ಕುಮ್ಕಿ ಅಂತೇಳಿ ಹೇಳ್ತಾರೆ. ಅವರ ಪಠ್ಯದ ಕುಮ್ಕಿ ಅಂತ ಹೇಳಿ, ನಿಮ್ಗೆ ಯಾವುದು ಆಗ್ತಿಲ್ಲ ಅಂತ ಹೇಳಿ.